ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಎಲ್ಲ ಸಿಂಗಲ್ಸ್ಗಳಿಗೆ ನಮಸ್ತೆ. ನನಗೆ ಗೊತ್ತಿದೆ ಇನ್ನೂ ಕೂಡ ನಿಮಗೆ ಹುಡುಗಿ ಸಿಗ್ತಾ ಇಲ್ಲ. ಸ್ನೇಹಿತರೆ, ಯಾಕೆ ಗುರುವೇ ನಿಮಗೆ ಅಷ್ಟೊಂದು ಏನಾದರೂ ಅರ್ಜೆಂಟ್ ಇದೆಯಾ? ಅಂದರೆ ಇವಾಗಲೇ ಮದುವೆ ಆಗಬೇಕು ಅಂತ. ಸೊ ಐ ಥಿಂಕ್ ನೀವು ಒಂದು 2-3 ವರ್ಷದ ಹಿಂದೆಯೇ ಏನಾದರೂ ಯೋಚನೆ ಮಾಡಿದಿದ್ರೆ ಇಷ್ಟೊತ್ತವರೆಗೂ ನೀವು ಹುಡುಗಿಯ ಮದುವೆ ಆಗಿ ಮಕ್ಕಳು ಮಾಡ್ತಾಯಿದ್ರಿ. ಬಟ್ ಏನು ಮಾಡೋಕ್ಕಾಗಲ್ಲ. ಇವತ್ತು ನನ್ನ ಒಂದು ಚಾನಲ್ನ ಮೂಲಕ ಸುಮಾರು ಜನ ಮದುವೆ ಆಗಿದ್ದಾರೆ, ಆಲ್ರೆಡಿ ಕಮಿಟೆಡ್ ಆಗಿದ್ದಾರೆ, ಇನ್ನೊಂದು ಜನ ಎಂಗೇಜ್ ಆಗಿದ್ದಾರೆ. ಬಟ್ ನೀವು ಯಾವ ರೀತಿಯಲ್ಲಿ ತಪ್ಪು ಮಾಡ್ತಿದ್ದೀರಾ ಅಂದರೆ, ನನಗೆ ಕಳಿಸಿರ್ತಕ್ಕಂತಹ ಈ ಒಂದು ಪ್ರೊಫೈಲ್ಗಳು ಬ್ರೋಕರ್ ಅವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ನಾನು ಕೊಡೋಕ್ಕಾಗಲ್ಲ, ಅವರ ಜಿಮೇಲ್ ID ಕೊಟ್ಟಿದ್ದು ಅಲ್ಲಿಗೆ ಕಾಂಟ್ಯಾಕ್ಟ್ ಮಾಡೋದನ್ನು ನೀವು ತಪ್ಪಿಸ್ತಾ ಇದ್ದೀರಾ. ಸರಿಯಾಗಿ ಕಾಂಟ್ಯಾಕ್ಟ್ ಮಾಡಿ ಅವರು ನಿಮ್ಮವರಾಗ್ತಾರೆ. ಈಕೆ ಹೆಸರು ಬಂದ್ಬಿಟ್ಟು ತನಿ ಚಳ್ಳಕೆರೆ. ಈ ತನಿ ಪಾಟೀಲ್ ಅಂತ ಒಬ್ಬ ಹುಡುಗಿ 27ರ ವಯಸ್ಸಿನವಳು. ಈಕೆ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿರೋದು. ಇವಾಗ ಮಹಾರಾಷ್ಟ್ರಕ್ಕೆ ಹೋಗಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಹಾಗಾಗಿ ಹೊರ ರಾಜ್ಯದ ಒಬ್ಬ ಹುಡುಗ ಬೇಕಾಗಿದ್ದಾರೆ ಈಕೆಗೆ. ಈಕೆ ವಿಳಾಸ ಬಂದು ಚನ್ನಗೆರೆ, ಚಿತ್ರದುರ್ಗ ಹತ್ತಿರ ಇದೆ ಅಂತೆ. ರಾಶಿ ಬಂದು ಕನ್ಯಾ ರಾಶಿ, ನಕ್ಷತ್ರ ಬಂದು ಹಸ್ತ ನಕ್ಷತ್ರ. ಸೌರಶಕ್ತಿ ಘಟಕದಲ್ಲಿ ದಾಖಲಾ ನಿರ್ವಹಣೆಯಾಗಿ ಕೆಲಸ ಮಾಡ್ತಕ್ಕಂಥದ್ದು. ಇವಾಗ ಒಂದು ಮಹಾರಾಷ್ಟ್ರದಲ್ಲಿ ಟ್ರಾನ್ಸ್ಫರ್ ಆಗಿದೆ ಈ ಒಂದು ವರ್ಕು. ಹಾಗಾಗಿ ಮಹಾರಾಷ್ಟ್ರದಲ್ಲೇ ಒಬ್ಬ ಹುಡುಗನ ಹುಡುಕಾಡಬೇಕು. ಆತ ಕರ್ನಾಟಕದಲ್ಲಿ ಇರಬೇಕು. ಅಂದರೆ ಕರ್ನಾಟಕದಲ್ಲಿ ಇದ್ದು ಮಹಾರಾಷ್ಟ್ರದಲ್ಲಿ ಮನೆ ಅಥವಾ ಮನೆಯವರು ಇರಬೇಕು ಅಂತ ಹೇಳಿದ್ದಾರೆ. ಈಕೆ ಡಿಸಿಪ್ಲಿನ್, ಒಳ್ಳೆಯ ಮೈಂಡೆಡ್, ಫ್ಯೂಚರ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾರೆ. ಮುಂದೆ ಹೇಗೆ ಲೈಫು ಯಾವ ರೀತಿ ಇರಬೇಕು, ಯಾವ ರೀತಿ ಲೀಡ್ ಮಾಡಬೇಕು ಅನ್ನೋದು ಒಂದು ಮೈಂಡ್ ಸೆಟ್ ಇರ್ತಕ್ಕಂಥ ಹುಡುಗಿ. ಕುಟುಂಬದಲ್ಲಿ ತಂದೆಯವರು ಸಣ್ಣ ವ್ಯಾಪಾರ ಮಾಡ್ತಾ ಇರೋದು, ತಾಯಿಯವರು ಗೃಹಿಣಿಯರು, ತಮ್ಮನವರು ಪದವಿ ಓದ್ತಾ ಇದ್ದಾನೆ ಅಂತ ಹೇಳಿದ್ದಾರೆ. ಫ್ಯಾಮಿಲಿ ಇನ್ಫಾರ್ಮೇಷನ್ ಜೊತೆಗೆ ತನಿ ಚಳ್ಳಕೆರೆ ಇನ್ಫಾರ್ಮೇಷನ್ ಕೂಡ ನೋಡಿದ್ರಿ. ಅವರಿಗೆ ಬೇಕಾಗಿರ್ತಕ್ಕಂಥ ಹುಡುಗ ಯಾವ ಊರಿನಲ್ಲಿ ಇರಬೇಕು ಅಂತ ಕೂಡ ನೋಡಿದ್ರಿ. ಇವಾಗ ಹೇಗೆ ಇರಬೇಕು ಅಂತ ತೋರಿಸ್ತೀನಿ. ಒಂದನೇದಾಗಿ ಮನಸ್ಸಿಗೆ ಸುಖ ನೀಡುವಂಥ ಹುಡುಗ, ಮಾತಿನಲ್ಲಿ ಮೃದುವು, ನಡೆಸಲ್ಲಿ ಕಾಳಜಿ, ಹೆಂಡತಿಗೆ ಎಮೋಷ್ನಲ್ ಸಪೋರ್ಟ್ ಮಾಡಲಿಕ್ಕೂ ಯಾವಾಗಲೂ ಕೂಡ ಇರಬೇಕು. ಅರ್ಥ ಆಯ್ತಾ? ಮನಸ್ಸಿಗೆ ಸುಖ ನೀಡುವವನು. ದೇಹಕ್ಕೆ ಸುಖ ಕೊಡ್ತೀರ ನೀವು, ಬಟ್ ಮನಸ್ಸಿಗೆ ಕೊಡಬೇಕಲ್ಲ. ಮನಸ್ಸಿಗೆ ಸುಖ ಬರಬೇಕು ಅಂದರೆ ನೀವು ಅವ್ರ ಜೊತೆ ಹೆಚ್ಚಿಗೆ ಸಮಯ ಕೊಡಬೇಕು, ಹೆಚ್ಚಿನ ಕಾಳಜಿ ಮಾಡಬೇಕು, ಹೆಚ್ಚಿಗೆ ಪ್ರೀತಿಯಿಂದ ಮಾತಾಡಿಸ್ಬೇಕು. ಸೊ ಅನಾವಶ್ಯಕ ಜಗಳದಿಂದ ಇಬ್ಬರು ಕೂಡ ದೂರ ಇರುವುದು ಬೇಡ ಅಂತ ಹೇಳಿದ್ದಾರೆ. ಜಗಳ, ಗಂಡ ಹೆಂಡತಿ ಜಗಳ ಉಂಡು ಮನಗೋದರ ತನಕ ಅಷ್ಟೇ ಇರಲಿ, ಅಲ್ಲಿಂದ ಎಂಡ್ ಆಗಲಿ ಅಂತ ಹೇಳಿರೋದು. ನಿಮ್ಮ ವಯಸ್ಸು ಏನಾದರೂ 4 ವರ್ಷ ಹೆಚ್ಚಿಗೆ ಇದೆಯಾ ನನಗಿಂತ, ಅಥವಾ 3 ಅಥವಾ 2, 1 ವರ್ಷ, ಪರವಾಗಿಲ್ಲ, ನಾನು ಮದುವೆ ಆಗ್ತೀನಿ ನೋಡಿ ಸ್ನೇಹಿತರೆ, ಇದು ಹೇಳಿರೋದು. ಬಟ್ ಹೊಂದಾಣಿಕೆ ಮಾಡ್ಕೊಂಡು ಹೋಗೋಣ. ನನ್ನ ಏಜೇನು ನಿನ್ನ ಏಜೇನೆ, ನಾನು ಅದಕ್ಕೆ ಆವಾಗಲೇ ಮದುವೆ ಆಗಲ್ಲ ಅಂತ ಹೇಳಿದೆ ನಿನಗೆ. ಮುಂದೊಂದು ದಿನ ಈ ರೀತಿ ಮಾತು ಬರಬಾರ್ದು. ಮನಸ್ಸಿಗೆ ಶಾಂತಿ, ಬದುಕಿಗೆ ಸೌಮ್ಯ ಕೊಡುವಂತಹ ಒಬ್ಬ ವ್ಯಕ್ತಿ. ಎಷ್ಟೊಂದು ಸಖತ್ತಾಗಿ ನಾನು ಅವಾಗಲೇ ಹೇಳಿದ್ನಲ್ವ, ಲೈಫಲ್ಲಿ ಒಂದು ಈ ರೀತಿ ಮಾತುಗಳು ಯಾರು ಆಡ್ತಾರೆ ಅಂದರೆ, ಲೈಫಲ್ಲಿ ಕಷ್ಟದಿಂದ ಬಂದಿರತಕ್ಕಂಥ ಹೆಣ್ಣು ಮಕ್ಕಳೇ ಮಾತಾಡ್ತಾರೆ ಸ್ನೇಹಿತರೆ, ಇಲ್ಲಾಂದರೆ ಯಾರೂ ಮಾತಾಡಲ್ಲ. ನೀವು ಕರ್ನಾಟಕದ ಹುಡುಗ ಆಗಿದ್ದು ಮಹಾರಾಷ್ಟ್ರದಲ್ಲಿ ಇರೋದಕ್ಕೆ ಇಷ್ಟಪಡ್ತೀರಾ ಅಂತಂದರೆ ಅವರ ಜೊತೆ ನೀವು ಸಂಬಂಧನ ಬೆಳೆಸ್ಬೋದು, ಒಳ್ಳೆಯ ರೀತಿಯಲ್ಲಿ ಸಂಬಂಧನ ಬೆಳೆಸ್ಬೋದು ಸ್ನೇಹಿತರೆ. ನೀವು ಮಾಡಬೇಕಾಗಿದ್ದಷ್ಟೇ, ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಜಿಮೇಲ್ ID, DM ಫಾರ್ ದ ಫುಲ್ ಪ್ರೊಫೈಲ್ ಡೀಟೇಲ್ಸ್, ಕ್ಯಾನ್ ಐ ಗೆಟ್ ಸರ್ ಮೋರ್ ಇನ್ಫಾರ್ಮೇಷನ್ ದಿಸ್ ಗರ್ಲ್ ಅಂತ ಹೇಳಿ, ಆವಾಗ ಹೆಚ್ಚಿನ ಒಂದು ಮಾಹಿತಿ ಅವ್ರು ಕೊಡ್ತಾರೆ. ನೀವು ಆವಾಗ ಯು ಕ್ಯಾನ್ ಚಾಯ್ಸ್ ಎಕ್ಸ್ಟ್ರಾ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್. ಡಿಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಕಾರು. ನಮ್ಗೆ ಗೊತ್ತಿದೆಯಪ್ಪ, ನಾನೇನು ಹೆಲಿಕಾಪ್ಟರ್ ಅಂದ. ಹೌದು, ಹೆಲಿಕಾಪ್ಟರ್ ಅಂದಿಲ್ಲ ನೀವು, ಬಟ್ ಈ ಕಾರು ಅವ್ರ ಹತ್ರ ಇದೆ, ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದನ್ನೇ ನಿಮಗೆ ಗಿಫ್ಟಾಗಿ ಕೊಡ್ತಾ ಇದ್ದಾರೆ ಆಫ್ಟರ್ ಮ್ಯಾರೇಜ್ ಆದಮೇಲೆ. ಎಸ್, ಎಲ್ಲರೂ ಕೂಡ ಒಂದು ವರದಕ್ಷಿಣೆಯಲ್ಲಿ ದುಡ್ಡು ಕೊಡ್ತಾರೆ ಮತ್ತು ಒಂದು ಏನಾದರೂ ಗಿಫ್ಟ್ ಕೊಡ್ತಾರೆ. ಬಟ್ ಇವರೇನು ಕಾರ್ ಕೊಡ್ತಾ ಇದ್ದಾರೆ ಅಂತ ಶಾಕ್ ಆಗ್ಬೋದು. ಎಸ್, ದ ನೆಕ್ಸಿನೋ ಕಾರ್, ದಿಸ್ ಈಸ್ ಎ ಮೋಸ್ಟ್ ಎಕ್ಸಿವೇಟೆಡ್ ಆ್ಯಂಡ್ ಸ್ಟೋರೇಜ್ ಆಗಿರ್ತಕ್ಕಂಥ ಸ್ಟ್ರಾಂಗ್ ಕಾರೇಜು ವಿತ್ ಆ್ಯನ್ ಸೇಫ್ಟಿ ಕೂಡ ಕಾರ್ ಆಗಿರೋದು. ದ ಆಫರ್ಸ್ ಆಗಿರ್ತಕ್ಕಂಥ ಪೆಟ್ರೋಲ್ ವೇರಿಯಂಟ್ ಜೊತೆಗೆ ಎಲೆಕ್ಟ್ರಿಕಲ್ ಆಗಿರ್ತಕ್ಕಂಥ ಒಂದು ಮಾಡೆಲ್ಸಲ್ಲಿ ರೆಡಿಯಾಗಿರೋದು ಈ ಒಂದು ಕಾರು ನೋಡ್ತಾ ಇದ್ದೀರಾ. ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡುತ್ತೆ, ಗ್ರೇಟ್ ಫೀಲ್ ಕೊಡುತ್ತೆ ಆ್ಯಂಡ್ ಸಿಟಿ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಏನಕ್ಕೆ ನಾನು ಈ ಥರ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಂದರೆ, ಅಪ್ಪಟ ಒಂದು ಕರ್ನಾಟಕದಲ್ಲಿ ವಾಸವಾಗಿರ್ತಕ್ಕಂಥ ಈಕೆ ಮಹಾರಾಷ್ಟ್ರಕ್ಕೆ ಹೋಗಬೇಕು ಅಂದರೆ ಸುತ್ತಾಡೋಕ್ಕೆ ಒಂದು ಕಾರ್ ಬೇಕು ಅಂತ ಖರೀದಿ ಮಾಡಿರ್ತಾರೆ EMIಯಲ್ಲಿ. ತದನಂತರ ಇನ್ನೂ 2 ಲಕ್ಷ ಬಾಕಿ ಇದೆ. ಆ 2 ಲಕ್ಷ ರೂಪಾಯಿ ಪ್ರಸ್ತುತ ನಾನು ಮುಂದೆ ಕಟ್ಕೊಂಡು ಹೋಗ್ತೀನಿ. ಇವಾಗ ಒಬ್ಬ ಗಂಡು ಬೇಕಾಗಿದ್ದಾರೆ ಮದುವೆ ಆಗೋದಕ್ಕೆ. ಆ ಮದುವೆ ಆಗುವಂಥ ಗಂಡಿಗೆ ಕೂಡ ಈ ಒಂದು ಕಾರನ್ನು ಕೊಡ್ತೀನಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಯಾರಾದರೂ ಸಿಂಗಲ್ ಆಗಿರ್ತಕ್ಕಂಥ ಹುಡುಗರು ಮಹಾರಾಷ್ಟ್ರದಲ್ಲಿ ಇರಬೇಕು ಅಂತ ಅಂದ್ಕೊಂಡ್ರೆ ಈ ಒಂದು ಕಾರನ್ನ ಗಿಫ್ಟಾಗಿ ತೆಗೆದುಕೊಳ್ಬೋದು. ಹಾಗಂತ ಸುಮ್ಮನೆ ಕೊಡಲ್ಲ, ಮದುವೆ ಆಗಬೇಕು ಇವರನ್ನು.
ಸೊ ಒಳಗಡೆ ನೋಡಿದ್ರೆ ನಾವು ಈ ರೀತಿ ಕಾಣಿಸುತ್ತೆ. ಒಂದು ಲೆದರ್ ಆಗಿರ್ತಕ್ಕಂಥ ಫ್ಯೂಚರ್ಸ್ ಮತ್ತು ಮಾಡ್ರನ್ ಲುಕ್. ಇಲ್ಲಿ ಒಂದು ಗೇರ್ ಸಿಸ್ಟಮ್ ಜೊತೆಗೆ ಏನು ನೋಡ್ತಿದ್ದೀರಾ, ಸ್ಟೇರಿಂಗ್ ಸಿಸ್ಟಮ್ ಮತ್ತು ಗ್ಲಾಸ್ ಮಾಡಲ್ಸ್. ಸೊ ಈ ಒಂದು ಗ್ಲಾಸ್ ಮಾಡಲ್ಸಲ್ಲಿ ಲುಕ್ಕಲ್ಲಿ ನೋಡಿದ್ರೆ ಸಖತ್ತಾಗಿ ಕಾಣಿಸುತ್ತೆ. ಸೊ ಲೆದರ್ ಸೀಟ್ ಹೆಂಗೆ ಕಾಣಿಸುತ್ತೆ ಅಂದರೆ ಸೋ ಸ್ವೀಟ್. ಯಾರಾದರೂ ಸುಮ್ಮನೆ ಕುಳಿತುಕೊಂಡ್ರು ಕೂಡ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಿದ್ರು ಕೂಡ ಆರಾಮಾಗಿ ಮಲ್ಕೊಳ್ಬೋದು, ಅಷ್ಟೊಂದು ಸ್ಮೂತ್ ಜರ್ನಿ. ಗಾಡಿಯ ಮೈಲೇಜಿಂಗ್ ವಿಚಾರಕ್ಕೆ ಬಂದರೆ 26 ಇದಿರುತ್ತೆ ಮೈಲೇಜಿಂಗ್. 1 ಲೀಟರ್ ಪೆಟ್ರೋಲ್ಗೆ 26 ಕಿಲೋಮೀಟ್ರ್ ಹೋಗುತ್ತೆ. ಮತ್ತು ಇದರಲ್ಲಿ ಸನ್ರೂಫ್ ಕೂಡ ಇದೆ, ನೀವು ನೋಡ್ತಾ ಇದ್ದೀರಾ. ಸನ್ರೂಫ್ ಕೂಡ ಮಾಡಿಸ್ಬೋದು, ಸಖತ್ತಾಗಿ ಮೂವ್ ಆನ್ ಆಗುತ್ತೆ. ಸ್ಪೀಡ್ ಲಿಮಿಟ್ ಅಂತಂದರೆ 120 ಕಿಲೋಮೀಟರ್ ಸ್ಪೀಡ್ ಲಿಮಿಟ್ ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆ ಇದರಲ್ಲಿ ಕೊಟ್ಟಿಲ್ಲ ಅಂತ ಹೇಳಿರೋದು ಸ್ನೇಹಿತರೆ. ಇದು ಇವತ್ತಿನ ಒಂದು ಪ್ರೊಫೈಲ್ನ ಮಾಹಿತಿಯ ವಿಚಾರ. ಸೊ ಹೆಚ್ಚಿನ ಮಾಹಿತಿ ನೀವು ಬ್ರೋಕರ್ ಅವ್ರಿಗೆ ಕೇಳಿ ಏನೇನು ಅಂತಾರೆ ಅಂತ ಮಾತಾಡಿ, ಅದು ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್. ಒಳ್ಳೆಯದಾಗಲಿ, ಮತ್ತೆ ಇಬ್ಬರು ಕೂಡ ಸಿಗುವ. ಬಾಯ್.